ಸೊ ಪ್ರಾಜೆಕ್ಟ್ಸ್ ನೋಡಿದ್ವಿ. ಈಗ ಫೋಲ್ಡರ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ನೋಡಿದ್ವಿ. ಇಂಪಾರ್ಟೆಂಟ್ ಎಲ್ಲಾ ಡಿಸೈನರ್ಸ್ಗೂ ಪ್ರಾಜೆಕ್ಟ್ ಫೋಲ್ಡರ್ಸ್ನ ನೀಟಾಗಿ ಮೇಂಟೈನ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ಹೋಗ್ತಾ ಹೋಗ್ತಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾವ ಕ್ಲೈಂಟಿಗೆ ವರ್ಕ್ ಮಾಡ್ತೀರಾ, ಏನು ಒಂದು ಗೊತ್ತಾಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಆಲ್ವೇಸ್ ಬೆಟರ್ ನೀವೊಂದು ನೀಟಾಗಿ ಈ ತರ ಫೋಲ್ಡರ್ಸ್ ಮಾಡ್ಕೊಡಿ. ಮುಂದೆ ಹೋಗೋಣ, ಏನೇನಿದೆ ನೋಡೋಣ ಹೋಮ್ ಪೇಜ್ ಅಲ್ಲಿ. ಸೊ ಪ್ರಾಜೆಕ್ಟ್ಸ್ ಆಯ್ತು, ನೆಕ್ಸ್ಟ್ ಟೆಂಪ್ಲೇಟ್ಸ್ ಹೋಗೋಣ. ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಇದು ಕ್ಯಾನ್ವಾದಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲ ರೆಡಿಮೇಡ್ ಅವೈಲಬಲ್ ಟೆಂಪ್ಲೇಟ್ಸ್ ಇದೆ ನಮ್ಗಿಲ್ಲಿ. ನನಗೆ ಕನ್ಫ್ಯೂಸ್ ಆಗ್ತದೆ ಎಲ್ಲೆಲ್ಲಿ ನೋಡ್ಬೇಕು, ಏನೇನ್ ಮಾಡ್ಬೇಕು ಅಂತ. ಸೊ ಒಂದೊಂದೇ ಸ್ಟಾರ್ಟ್ ಮಾಡೋಣ, ಟೆಂಪ್ಲೇಟ್ಸ್ ಅಲ್ಲಿ ಏನೇನಿದೆ ಅಂತ. ಸೊ ಇಲ್ಲಿ ಅಪ್ಗ್ರೇಡ್ ಟು ಕ್ಯಾನ್ವಾ ಪ್ರೋ ಅಂತಿದೆ, ಅದು ನೀವು ಅಪ್ಗ್ರೇಡ್ ಮಾಡ್ಕೊಳೋಗಿದ್ರೆ ಮಾಡ್ಬೋದು. ಸೊ ಇನಿಷಿಯಲಿ ಬೇಸಿಕ್ಲಿ ನೀವು ಸ್ಟಾರ್ಟ್ ಮಾಡೋದಕ್ಕೆ ಫ್ರೀ ವರ್ಷನ್ ಸಾಕು. ಸೊ ಫ್ರೀ ವರ್ಷನ್ಸ್ ಎಲ್ಲ ನೋಡಿ ಎಷ್ಟು ಟೆಂಪ್ಲೇಟ್ಸ್ ಇದೆ ಅಲ್ಲಿ ನೋಡಿ. ನೋಡಿದ್ರ, ಸಿಕ್ಕಾಪಟ್ಟೆ ಟೆಂಪ್ಲೇಟ್ಸ್ ಅವೈಲೇಬಲ್ ಇದೆ. ಸೊ ಇದನ್ನ ಯೂಸ್ ಮಾಡ್ಕೊಂಡೆ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿ. ಓಕೆ, ಒಂದೊಂದೇ ಸ್ಟಾರ್ಟ್ ಮಾಡೋಣ. ಸೊ ಇದು ನಿಮ್ಗೆ ಗೂಗಲ್ ಅನ್ಕೊಳ್ಳಿ, ಕ್ಯಾನ್ವಾದ ಗೂಗಲ್. ಇಲ್ಲೆಲ್ಲಾ ಸರ್ಚು ನಿಮ್ಗೆ ಇದ್ರಲ್ಲೇ ಸಿಗುತ್ತೆ. ಸೊ ಇದನ್ನ ಯಾವಾಗಲೂ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡ್ಬೇಕಾ, ಇಲ್ಲ ಪ್ರಿಂಟಿಂಗ್ ಪ್ರಾಡಕ್ಟ್ಸಾ, ಬಿಸ್ನೆಸ್ಗ, ಎಜುಕೇಶನ್ಗ, ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಮಾರ್ಕೆಟಾ, ಕಾರ್ಡ್ಸ್ ಅಂಡ್ ಇನ್ವಿಟೇಷನ್ಸ್. ಸೊ ಇಲ್ಲಿ ಈ ಎಲ್ಲಾ ಕಂಪ್ನೀಸ್ ರಿಲೇಟೆಡ್ಗೂ ರೆಡಿಲಿ ಅವೈಲೇಬಲ್ ಟೆಂಪ್ಲೇಟ್ಸ್ ಇದೆ. ಸೊ ದಟ್ ನೀವು ನಿಮ್ಮ ಕೆಲಸ ಕಡಿಮೆ ಮಾಡಿಕೊಂಡು ಆಲ್ರೆಡಿ ಇರೋ ಎಕ್ಸಿಸ್ಟಿಂಗ್ ಟೆಂಪ್ಲೇಟ್ಸ್ ಯೂಸ್ ಮಾಡ್ಕೊಂಡೆ ಮಾಡ್ಬೋದು. ಆ ಥರದೊಂದು ಆಪ್ಷನ್ ಇದೆ. ಸೊ ಒಂದೊಂದೇ ಬರೋಣ. ಬಿಸ್ನೆಸ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಿಸ್ನೆಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲೊಂದಷ್ಟು ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋದಾಗಿದೆ, ಈಗ ನೀವು ಒಂದು ಸ್ಮಾಲ್ ಬಿಸ್ನೆಸ್ ಆಗಿದೆ, ಅವ್ರಿಗೆ ಬೇಕಾಗಿರೋಂಥ ಕ್ಯಾಟಗರೀಸ್ ಇಲ್ಲಿ ಸಿಗುತ್ತೆ ನಿಮಗೆ ಬಿಸ್ನೆಸ್ ಅಲ್ಲಿ. ಸೊ ಮಾರ್ಕೆಟಿಂಗ್ ಆಗಿದ್ರೆ ಮಾರ್ಕೆಟಿಂಗ್ ರಿಲೇಟೆಡ್ ಟೆಂಪ್ಲೇಟ್ಸ್ ನಿಮ್ಗೆ ಯಾವ್ದಾದ್ರು ಸಿಗುತ್ತೆ. ಸೇಲ್ಸ್ ರಿಲೇಟೆಡ್ ಆಗಿದೆ, ಸೇಲ್ಸ್ ಸಿಗುತ್ತೆ. ಸೊ HR ಟೀಮ್ಗೆ ಏನೇನು ಬೇಕು ನಿಮ್ಗೆ ಆಲ್ಮೋಸ್ಟ್ ಕ್ರಿಯೇಟಿವ್ ಎಲಿಮೆಂಟ್ಸ್ ಇಲ್ಲಿದೆ. ಸೊ ಬೈ ಕ್ಯಾಟಗರಿ ಕೂಡ ನೀವು ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಬರೀ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೇಕಾ, ಬರೀ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡ್ಬೇಕಾ, ಇಲ್ಲ ಬಿಸ್ನೆಸ್ ಕಾರ್ಡ್ ಮಾಡ್ಬೇಕಾ, ಫ್ಲೈಯರ್ಸ್ ಮಾಡ್ಬೇಕಾ. ಫ್ಲೈಯರ್ಸ್ ಅಂದ್ರೆ ಬ್ರಾಷರ್ಸ್ ಇದೆಲ್ಲ ಬರುತ್ತಲ್ಲ, ಸೊ ಅದನ್ನ ಮಾಡ್ಬೇಕಾ, ಮೈಂಡ್ ಮ್ಯಾಪ್ಸ್, ವೆಬ್ಸೈಟ್ಸ್, ಗ್ರಾಫ್ಸ್, ಪ್ಲಾನರ್ಸ್. ಸೊ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಇಲ್ಲಿ ಕ್ಯೂರೇಟೆಡ್ ಬೈ ಕ್ಯಾನ್ವಾ ಅಂತ ಒಂದು ಆಪ್ಷನ್ ಇದೆ. ಸೊ ಇವರು ಕ್ಯಾನ್ವಾ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಸ್ಮಾಲ್ ಬಿಸ್ನೆಸ್ ಅಲ್ವಾ, ನಿಮ್ಮ ಬಿಸ್ನೆಸ್ಗೆ ರಿಕ್ವೈರ್ಮೆಂಟ್ ಬೇಕಾಗಿರುವಂತ ರಿಕ್ವೈರ್ಮೆಂಟ್ಸ್ ನ ಅವರೇ ಕ್ಯೂರೇಟ್ ಮಾಡಿ ಫಿಲ್ಟರ್ ಮಾಡಿ ನಿಮ್ಗೆ ಕೊಡ್ತಾರೆ. ಸೊ ಇದು ಬೇಕಾದ್ರೆ ನೀವು ಯೂಸ್ ಮಾಡೋಗಿದ್ರೆ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಗೆ ಓನ್ ಐಡಿಯಾಸ್ ಇದ್ರೆ, ಇಲ್ಲ ನಿಮಗ್ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಹೈ ಕ್ವಾಲಿಟಿ ಬಿಸ್ನೆಸ್ ಟೆಂಪ್ಲೇಟ್ಸ್ ಅಂತ ಇದೆ ನೋಡಿ, ಇಲ್ಲಿ ಆಲ್ರೆಡಿ ರೆಡಿಮೇಡ್ ಇದೆ ನೋಡಿ. ಡೈಲಿ ಪ್ಲಾನರ್ಸ್ ಅಂತ ಇದೆ ನೋಡಿ. ಇನ್ವಿಟೇಷನ್ಸ್, ಇನ್ ಕೇಸ್ ನೀವು ಮದುವೆ ಆಗ್ತಿದ್ರೆ ನೀವು ನಿಮ್ದೇ ಓನ್ ಇನ್ವಿಟೇಷನ್ಸ್ ನ ಕ್ರಿಯೇಟ್ ಮಾಡ್ಬೋದು, ರೆಸ್ಯೂಮೆಸ್ ಮಾಡ್ಬೋದು. ಸೊ ಇದೆಲ್ಲ ಬಿಸ್ನೆಸ್ ರಿಲೇಟೆಡ್ ಕಾಂಟೆಂಟ್. ಸೊ ಈ ಲೆಫ್ಟ್ ಸೈಡ್ ಅಲ್ಲೂ ಆಪ್ಷನ್ಸ್ ಬರುತ್ತೆ, ರೈಟ್ ಅಲ್ಲೂ ಆಪ್ಷನ್ಸ್ ಬರುತ್ತೆ, ಎಲ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಹೋಗೋಣ, ಬೇರೆ ಕಂಪ್ನೀಸ್ ಏನಿದೆ ನೋಡೋಣ. ಫಾರ್ ಎಕ್ಸಾಂಪಲ್, ನೀವೊಬ್ರು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಅನ್ಕೊಳ್ಳಿ, ನಿಮ್ಗೆ ಏನು ಆಪ್ಷನ್ಸ್ ಇದೆ ತೋರಿಸ್ತಾನೆ ಇದೆ ನೋಡಿ. ಕಂಪ್ಲೀಟ್ ಆಗಿ ಇಂಟರ್ಫೇಸ್ ಚೇಂಜ್ ಆಗೋಯ್ತು ಇವಾಗ. ನೀವು ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಅಂದಿದ ತಕ್ಷಣ ಫೇಸ್ಬುಕ್ ಆಡ್ಸ್, ಯುವರ್ ಸ್ಟೋರೀಸ್ ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್. ಸೊ ಪಿಂಟ್ರೆಸ್ಟ್ ಅಲ್ಲಿ ನೀವೇನಾದ್ರು ಪಿನ್ಸ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ಲಿಂಕ್ಡ್ಇನ್ ಅಲ್ಲಿ ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ಆನಿಮೇಟೆಡ್ ಸೋಷಿಯಲ್ ವಿಡಿಯೋಸ್ ಮಾಡಬೇಕು ಅಂತಿದ್ರೆ, ಟ್ವಿಟ್ಟರ್ ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ, ಎಲ್ಲ ಆಪ್ಷನ್ಸ್ ಇಲ್ಲಿದೆ. ಹಂಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕರೆಂಟ್ಲಿ ಈಗ ನೋಡಿ, ಇಲ್ಲೂ ಕ್ಯೂರೇಟ್ ಮಾಡ್ಕೊಟ್ಟಿದೆ ನಿಮಗೆ ಟ್ರೆಂಡಿಂಗ್ ಆನ್ ಸೋಷಿಯಲ್ ಮೀಡಿಯಾ, ಯಾವ ತರ ಕಾಂಟೆಂಟ್ಸ್ ಟ್ರೆಂಡ್ ಆಗ್ತಿದೆ, ಇದನ್ನೇ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ಹೇಗೆ ಬೇಕೋ ಆ ತರ ಅಪ್ಗ್ರೇಡ್ ಮಾಡಿಕೊಂಡು ಈ ಟೆಂಪ್ಲೇಟ್ಸ್ ನ ಯೂಸ್ ಮಾಡ್ಬೋದು. ಕ್ಯೂರೇಟೆಡ್ ಬೈ ಕ್ಯಾನ್ವಾ ಅಗೇನ್ ಅವಾಗಲೇ ನಾ ಹೇಳ್ದಂಗೆ ಇಲ್ಲಿ ಒಂದೇ ಒಂದು ಆಪ್ಷನ್ ತೋರಿಸ್ತೀನಿ ನಿಮಗೆ ಕ್ಯೂರೇಟೆಡ್ ಬೈ ಕ್ಯಾನ್ವಾದಲ್ಲಿ. ಫಾರ್ ಎಕ್ಸಾಂಪಲ್, ಫ್ಯಾಂಡಮ್ ಟೆಂಪ್ಲೇಟ್ಸ್ ಅಂತ ಇದೆ. ಸೊ ಯಾರು ಸಿಕ್ಕಾಪಟ್ಟೆ ಫ್ಯಾನ್ಸ್ ಯಾವ್ದು ಯೂಸ್ ಮಾಡ್ತಾರೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ರೆಡಿಲಿ ಅವೈಲೇಬಲ್ ಕಾಂಟೆಂಟ್ ಇದೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಗೋ ಟು ದಿಸ್ ಮ್ಯೂಸಿಕ್, K-pop. ಸೊ ಕೊರಿಯನ್ ಪಾಪ್ ಅಂತ ಇಲ್ಲಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಆಲ್ರೆಡಿ ರೆಡಿಮೇಡ್ ಕಸ್ಟಮೈಸ್ ಟೆಂಪ್ಲೇಟ್ ರೆಡಿ ಇದೆ. ಸೊ ಇದನ್ನೇ ನೀವು ಬೇಕಾದ್ರೆ ಏನೇನು ಬೇಕು ಟೆಕ್ಸ್ಟ್ ಚೇಂಜ್ ಮಾಡ್ಕೊಂಡು, ಮ್ಯೂಸಿಕ್ ಚೇಂಜ್ ಮಾಡ್ಕೊಂಡು, ಇಲ್ಲ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಆಗಿ ನಿಮ್ಗೆ ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ಹೇಳ್ಕೊಡ್ತೀನಿ ಏನೇನಿದೆ ಅಂತ.
ಸೊ ನೀವು ಬೇರೆ ಬೇರೆ ಕಂಪ್ನೀಸ್ಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇದು ಒಂದು ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಸ್ಕೂಲ್ಸ್ ಕಾಲೇಜ್ ಆಗಿದ್ರೆ, ಸ್ಟೂಡೆಂಟ್ಸ್ ಆಗಿದ್ರೆ, ಇಲ್ಲ ಟೀಚರ್ಸ್ ಆಗಿದ್ರೆ, ನೀವು ಏನೇನು ಯೂಸ್ ಮಾಡ್ಬೋದು ಇಲ್ಲಿ ಅಂತ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ನೋಡಿ, ಸಬ್ಜೆಕ್ಟ್ಸ್ ಟೀಚ್ ಮಾಡ್ಬೋದು ನೀವು. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಲ್ಲ ಆರ್ಟ್ ಸಬ್ಜೆಕ್ಟ್, ಡಿಸೈನ್, ನೀವೊಬ್ರು ಆರ್ಟ್ ಟೀಚರ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಇದ್ರ ರಿಲೇಟೆಡ್ ಎಲ್ಲ ನೀವು ಮಾಡ್ಬೋದು. ರೆಡಿಮೇಡ್ ಕ್ವಿಜ್ ಅಂಡ್ ಪೋಲ್ಸ್ ಅಂತ ಇದೆ. ಈ ಆಪ್ಷನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೀಚರ್ಸ್ ಇವಾಗ ನೀವು ಇಂಟರಾಕ್ಟಿವ್ ಅನಿಮೇಷನ್ಸ್ನೆಲ್ಲ ಕ್ರಿಯೇಟ್ ಮಾಡಬೇಕು ಅಂದ್ರೆ, ಸೊ ಕ್ಯಾನ್ವಾನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ರೆಡಿ ಟು ಟೀಚ್ ಲೆಸನ್ಸ್ ಇದೆ. ಸೊ ಇದರಲ್ಲಿ ಪ್ರೋ ವರ್ಷನ್ಸ್ ಅಂತೆ. ನಾನು ನಿಮಗೆ ಪ್ರೋ ವರ್ಷನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಈ ಎಲ್ಲೆಲ್ಲಿ ಕ್ರೌನ್ ಕಾಣಿಸ್ತಿದೆಯಲ್ಲ, ಸೊ ಇದೆಲ್ಲ ಪ್ರೋ ವರ್ಷನ್. ಸೊ ಇದನ್ನೆಲ್ಲ ನೀವು ಪೇಯ್ಡ್ ವರ್ಷನ್ ಅಲ್ಲೇ ಬೈ ಮಾಡಕ್ ಸಾಧ್ಯ ಅಂಡ್ ಯೂಸ್ ಮಾಡಕ್ ಸಾಧ್ಯ. ಓಕೆನಾ? ಸೊ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹೈ ಕ್ವಾಲಿಟಿ ಟೆಂಪ್ಲೇಟ್ಸ್ ಅಂತಿದೆ. ಆಲ್ರೆಡಿ ರೆಡಿಮೇಡ್ ಟೆಂಪ್ಲೇಟ್ಸ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮುಂದೆ ಬೇರೆ ಬೇರೆ ಮಾಡ್ಯೂಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬರೀ ವಿಡಿಯೋ ಎಡಿಟಿಂಗ್ ಆದ್ರೆ ಏನು, ಅದಕ್ಕೂ ಆಪ್ಷನ್ಸ್ ಇದೆ. ಇದು ಕಾಂಟೆಂಟ್ ಕ್ರಿಯೇಟಿಂಗ್ ತುಂಬಾ ಏನು ಡಿಫ್ರೆನ್ಸ್ ಇಲ್ಲ. ಸೊ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಇಲ್ಲೂ ನಿಮ್ಗೆ ಒಂದಷ್ಟು ಟೆಂಪ್ಲೇಟ್ಸ್ ಇದೆ ನೋಡಿ. ಈಗ ವ್ಲಾಗ್ ಇಂಟ್ರೋ ಮಾಡಬೇಕು ನೀವು, ಅದಕ್ಕೆ ರೆಡಿಮೇಡ್ ಇಂಟ್ರೋ ಇದೆ ನೋಡಿ ಇಲ್ಲಿ. ಸೊ ಈ ತರದೆಲ್ಲ ತುಂಬಾ ಆಪ್ಷನ್ಸ್ ಇದೆ ನಿಮ್ಗೆ ಅವೈಲಬಲ್. ಸೊ ಕಾರ್ಡ್ಸ್ ಅಂಡ್ ಇನ್ವಿಟೇಷನ್, ಇದು ಯಾರಿಗೆ ಕಾರ್ಡ್ಸ್ ಅಂಡ್ ಇನ್ವಿಟೇಷನ್ಸ್? ಫಾರ್ ಎಕ್ಸಾಂಪಲ್, ನೀವು ಮದುವೆ ಆಗ್ತಿರ್ತೀರಾ, ನಿಮ್ಗೆ ಇಮಿಡಿಯೇಟ್ ಆಗಿ ಒಂದೇನೋ ಇನ್ವಿಟೇಷನ್ ಕ್ರಿಯೇಟ್ ಮಾಡಬೇಕು. ಸೊ ಪರ್ಸನಲ್ ಯೂಸ್ ಮಾಡೋರ್ಗೆ ಹೇಳ್ತಾ ಇದು, ಇಮಿಡಿಯೇಟ್ ಆಗಿ ಒಂದು ಇನ್ವಿಟೇಷನ್ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಇಲ್ಲಿ ನೀವು ಬೇರೆ ಬೇರೆ ಆಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಮಾಡೋ ಬದಲು, ಸೊ ಕ್ಯಾನ್ವಾ ಡೌನ್ಲೋಡ್ ಮಾಡ್ಕೊಂಡ್ರೆ, ಸೊ ನಿಮ್ಗೆ ಇಲ್ಲಿ ರೆಡಿಮೇಡ್ ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ್ದು ನಿಮ್ ರಿಕ್ವೈರ್ಮೆಂಟ್ ಬೇಕಾಗಿರೋಂಥ ಟೆಂಪ್ಲೇಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಕಸ್ಟಮೈಸ್ಡ್ ಟೆಕ್ಸ್ಟ್ ಹಾಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ವರ್ಕ್ ಕಿಟ್ಸ್ ಅಂತ ಒಂದು ಆಪ್ಷನ್ ಇದೆ. ಇದೇನಂತ ನೋಡೋಣ. ಸೊ ವರ್ಕ್ ಕಿಟ್ಸ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಮಾರ್ಕೆಟಿಂಗ್ ಟೀಮ್ ಆಗಿದ್ರೆ, ನಿಮಗ್ ಬೇಕಾಗಿರೋಂಥ ಅಷ್ಟು ಕಿಟ್, ರೆಡಿಲಿ ಅವೈಲೇಬಲ್ ಕಿಟ್ ಅಂತ ಏನು ಹೇಳ್ತೀವಿ, ನಿಮ್ಗೆ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡೋಕ್ಕಾಗಿರ್ಬೋದು, ಇಲ್ಲ ನಿಮ್ಮ ಮಾರ್ಕೆಟಿಂಗ್ ರಿಲೇಟೆಡ್ ಕಾಂಟೆಂಟ್ಸ್ ಆಗಿರ್ಬೋದು, ಕ್ಯಾಂಪೇನ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಗೂಗಲ್ ಆ್ಯಡ್ ಕ್ಯಾಂಪೇನ್ಸ್ ಎಲ್ಲ ಮಾಡಿದ್ರೆ, ಅದಕ್ಕೆ ರೆಡಿಮೇಡ್ ಟೆಂಪ್ಲೇಟ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ. ಲಿಂಕ್ಡ್ ಇನ್ ಆ್ಯಡ್ ಅಂತ ಇದೆ ನೋಡಿ ಇಲ್ಲಿ. ಸೊ ಅದಕ್ಕೆ ಯೂಸ್ ಮಾಡ್ಬೋದು. ಚಾನಲ್ ಆರ್ಟ್ ಅಂತಿದೆ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ನೀವೇನಾದ್ರು ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದಕ್ಕೂ ರಿಲೇಟೆಡ್ ಆಪ್ಷನ್ ಇದೆ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಒಂದಷ್ಟು ಆಪ್ಷನ್ಸ್ ಇದೆ. ಸೊ ವರ್ಕ್ ಕಿಟ್ ಅಲ್ಲಿ ನೋಡಿದ್ರೆ ಏನೇನಿದೆ ಆಪ್ಷನ್ಸ್ ಅಂತ, ನೀವು ಹೆಚ್ ಆರ್ ಆಗಿದ್ರೆ ನಿಮ್ಗೆ ಹೆಚ್ ಆರ್ ರಿಲೇಟೆಡ್ ಕಾಂಟೆಂಟ್ಸ್ ಇದೆ. ಇಲ್ಲ ನೀವು ಕ್ರಿಯೇಟಿವ್ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಆಪ್ಷನ್ ಇದೆ. ಮಾರ್ಕೆಟಿಂಗ್ ಕಂಪ್ನಿ ಅವ್ರಿದೆ, ಸೇಲ್ಸ್ ಟೀಮ್ ಅವ್ರಿಗೂ ಇದೆ, ಟೆಂಪ್ಲೇಟ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಇಲ್ಲಿ ಹೋದ್ರೆ ನೀವು ನೋಡಿ ರೆಸ್ಯೂಮ್, ಇಂಟರ್ನ್ಶಿಪ್ ರೆಸ್ಯೂಮ್ ಕ್ರಿಯೇಟ್ ಮಾಡ್ಬೋದು. ಇಲ್ಲ ನೀವು ಯಾವ್ದಾದ್ರು ಕಂಪ್ನಿಗೆ ಪ್ರೆಸೆಂಟೇಷನ್ ಮಾಡೋಗಿದ್ರೆ ಪ್ರೆಸೆಂಟೇಷನ್ ಮಾಡ್ಬೋದು. ಇಲ್ಲ ನಿಮ್ದು ಯಾವ್ದಾದ್ರು ಥೀಸಿಸ್ ಇದೆ ಅದ್ರ ಬಗ್ಗೆ ಮಾಡ್ಬೋದು. ಟೀಚರ್ಸ್ ಅವೈಲೇಬಲ್ ಇದೆ. ಸೊ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹೋದಂಗೆ ನೀವು ನಿಮ್ಮ ಎಕ್ಸ್ಪರ್ಟೈಸ್ ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಅವರಿಗೆಲ್ಲ ನಿಮ್ಗೆ ಆಪ್ಷನ್ ಸಿಗುತ್ತೆ. ಮುಂದೆ ಹೋಗೋಣ. ಮುಂದೆ ಹೋದ್ರೆ ಇಲ್ಲಿ ಫೋಟೋಸ್ ಅಂತ ಇದೆ. ಇದು ಸ್ಟಾಕ್ ಫೋಟೋಸ್ ಇದು. ಸೊ ನೀವು ಇಲ್ಲಿ ಆಪ್ಷನ್ ನೋಡ್ಬೋದು, ಆಲ್ಮೋಸ್ಟ್ 8 crore ಫೋಟೋಸ್ ಇದೆ ನಿಮ್ಗೆ ಇಲ್ಲಿ. ರೆಡಿಲಿ ಅವೈಲೇಬಲ್ ಸ್ಟಾಕ್ ಫೋಟೋಸ್ ನಿಮ್ಗಿದೆ. ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ಗೆ, ಇಲ್ಲ ನೀವು ಯಾವ್ದಾದ್ರು ಮೆನ್ಯೂ ಕ್ರಿಯೇಟ್ ಮಾಡೋಗಿದ್ರೆ, ಬ್ರೋಷರ್ಸ್ ಮಾಡೋಗಿದ್ರೆ, ಅದಕ್ಕೆಲ್ಲ ರೆಡಿಮೇಡ್ ಫೋಟೋಸ್ ಇದೆ, ಯೂಸ್ ಮಾಡ್ಕೊಬೋದು. ಇಲ್ಲ ವೆಬ್ಸೈಟ್ ಡಿಸೈನ್ ಮಾಡೋದು. ಈ ಕ್ಯಾಟಗರಿ ಏನಿದೆ, ಫೋಟೋಸ್ ಅನ್ನೋ ಒಂದು ಆಪ್ಷನ್ ಏನಿದೆ. ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ರೆಡಿಮೇಡ್ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀವು ಇಲ್ಲೇ ವೆಬ್ಸೈಟ್ ಡಿಸೈನ್ ಮಾಡಿ ಇಲ್ಲಿರೋ ಫೋಟೋಸ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಒಂದು ನಿಮ್ಮ ವೆಬ್ಸೈಟ್ನ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಫೋಟೋಸ್ ಅಲ್ಲಿ ನೋಡಿದ್ರಲ್ಲ, ಇಲ್ಲೂ ಅಷ್ಟೇ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಬೇಕಾ, ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಬ್ಯಾಕ್ಗ್ರೌಂಡ್ ಇಮೇಜಸ್ ಸಿಗುತ್ತೆ. ಡಿಸೈನ್ ಮಾಡೋದಕ್ಕೆ ನಿಮ್ಗೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಇಮೇಜಸ್ ಸಿಗುತ್ತೆ. ಸೊ ಅದಾದ್ಮೇಲೆ ವಾಪಸ್ ಬರೋಣ ಫೋಟೋಸ್ಗೆನೆ. ಇಲ್ಲ ಮನಿ ರಿಲೇಟೆಡ್ ಫೋಟೋಸ್ ಆಗಿರ್ಬೋದು, ಸ್ಯಾಂಟಾ ರಿಲೇಟೆಡ್ ಆಗಿರ್ಬೋದು, ರೆಡ್ ಬ್ಯಾಕ್ಗ್ರೌಂಡ್ ಬೇಕಾ ನಿಮಗೆ, ಅದಕ್ಕೆ ಆಗಿರ್ಬೋದು. ಇಲ್ಲ ನೀವು ಯಾರಿಗಾರು ಥ್ಯಾಂಕ್ ಯು ಕಾರ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಸೊ ಎಲ್ಲ ರೆಡಿಲಿ ಅವೈಲೇಬಲ್ ಕಾಂಟೆಂಟ್ ಇದೆ. ಸೊ ಫೋಟೋಸ್ ನಿಮ್ಗೇನು ಸ್ಟಾಕ್ ಫುಟೇಜಸ್ ಏನಾಯ್ತು, ಇದರಿಂದ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಆಪ್ಷನ್ ಬಂದು ಐಕಾನ್ಸ್ ಅಂತ. ನೀವು ಐಕಾನ್ಸ್ಗೆ ಬಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ತಮ್ನೇಲ್ ಕ್ರಿಯೇಟ್ ಮಾಡ್ತಿರ್ತೀರ, ಅಲ್ಲಿ ನಿಮ್ಗೊಂದು ಸಬ್ಸ್ಕ್ರೈಬ್ ಬಟನ್ ಬೇಕಾಗುತ್ತೆ, ಲೈಕ್ ಬಟನ್ ಬೇಕಾಗುತ್ತೆ, ಶೇರ್ ಬಟನ್ ಬೇಕಾಗುತ್ತೆ. ಸೊ ಅದೆಲ್ಲ ಆಪ್ಷನ್ಸ್ ನಿಮ್ಗೆ ಇಲ್ಲಿದೆ, ಇಲ್ಲಿ ಐಕಾನ್ಸ್ ಅಲ್ಲಿ.
ಸೊ ನೀವು ಐಕಾನ್ಸ್ನ ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಆಯಿತು, ನಿಮ್ಮ ಮೋಸ್ಟ್ ಆಫ್ ದ ಕಾಂಟೆಂಟ್ ಇಸ್ ಡನ್. ಸೊ ಐಕಾನ್ಸಲ್ಲಿ ನೀವು ನೋಡಿದ್ರಿ ನಿಮ್ಗೆ ಸೋಷಿಯಲ್ ಮೀಡಿಯಾ ಮತ್ತು ಫ್ಯಾಮಿಲಿ, ಹೋಮ್, ಹೆಲ್ತ್, ಫೈಲ್ಸ್, ಟ್ರಾವೆಲ್ಸ್, ಲಾಡ್ ಆಫ್ ಆಪ್ಷನ್ಸ್ ಇದೆ. ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ಇದೊಂದು ಹೊಸ ಆಪ್ಷನ್ನು, ಕ್ರಿಯೇಟರ್ಸ್ ಯು ಫಾಲೋ ಅಂತ. ಕ್ರಿಯೇಟರ್ಸ್ ಯು ಫಾಲೋ ಅಂತ ಒಂದು ಆಪ್ಷನ್ಸ್ ಬಂದರೆ ಇಲ್ಲಿ ಸೊ ಎಕ್ಸಿಸ್ಟಿಂಗ್ ಕ್ಯಾನ್ವಾದಲ್ಲಿ ಹೆಸರು ಮಾಡಿರೋಂಥ ಕ್ರಿಯೇಟರ್ಸ್ ಇರ್ತಾರೆ, ನೀವು ಅವ್ರನ್ನ ಕೂಡ ಫಾಲೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಆಪ್ಷನ್ ತೋರಿಸ್ತೀನಿ. ಇಲ್ಲಿ ಫಾಲೋ ಕ್ಯಾನ್ವಾ ಕ್ರಿಯೇಟಿವ್ ಸ್ಟುಡಿಯೋ ಅಂತಿದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅಲ್ಲಿ ಹೋದರೆ ಅವ್ರು ಏನೇನು ಕ್ರಿಯೇಟ್ ಮಾಡಿದ್ದಾರೆ ಅದೆಲ್ಲ ಆಪ್ಷನ್ಸು ನಿಮ್ಗೆ ತೋರಿಸುತ್ತೆ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಅವರು ಮಾಡಿರೋ ಡಿಸೈನ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಅದನ್ನು ನೀವು ಎಡಿಟ್ ಮಾಡಿ ನಿಮ್ಮ ಕಸ್ಟಮೈಸ್ ಮಾಡ್ಕೊಬೋದು. ಇಲ್ಲಿ ಕಸ್ಟಮೈಸ್ ಟೆಂಪ್ಲೇಟ್ ಅಂತಿದೆ ನೋಡಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ಗೆ ಬೇಕಾಗಿ ನೀವು ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಸೊ ಕ್ರಿಯೇಟರ್ ಯು ಫಾಲೋ ಐ ಥಿಂಕ್ ಆಪ್ಷನ್ ನಿಮಗೆ ತುಂಬ ಜನ ಇದ್ದಾರೆ, ಫಾಲೋ ಮಾಡಿ. ನಿಮಗೆ ಕ್ರಿಯೇಟಿವ್ ಇನ್ಸ್ಪಿರೇಷನ್ಸ್, ಫಾರ್ ಎಕ್ಸಾಂಪಲ್ ನೀವೇನೋ ಕ್ರಿಯೇಟ್ ಮಾಡಬೇಕು ಅಂದಾಗ ಇವ್ರದ್ದೆಲ್ಲ ಹೋಗಿ ರೆಫರೆನ್ಸ್ ನೋಡಿ, ಕಲರು, ಡಿಸೈನ್ಸು ಹೇಗಿದೆ, ಇವ್ರನ್ನೆಲ್ಲ ಫಾಲೋ ಮಾಡಿದಾಗ ನಿಮಗೆ ಒಂದಷ್ಟು ಈಸಿಲಿ ಅವೈಲೇಬಲ್ ಕಾಂಟೆಂಟ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿ. ಸೊ ಸ್ಟಾರ್ಡ್ ಅಂತ ಇನ್ನೊಂದು ಆಪ್ಷನ್ ಇದೆ, ಸ್ಟಾರ್ಡ್ ಕಾಂಟೆಂಟ್ ಅಂತ. ಅಲ್ಲೇನಾಗುತ್ತೆ, ನೀವು ನಾಳೆ ದಿನ ಯಾವುದೋ ಒಂದು ಡಿಸೈನ್ ಕ್ರಿಯೇಟ್ ಮಾಡಬೇಕು, ಬಟ್ ಇವತ್ತು ನಿಮಗೆ ಒಂದು ಐಡಿಯಾ ಸಿಕ್ಕಿದೆ, ಸೊ ಅದನ್ನು ಫ್ಯೂಚರ್ಗೆ ಇಟ್ಕೊಳ್ಳೋಣ ಅಂತ ನಿಮ್ಗೆ ಏನಾರು ಅನ್ಸಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲೊಂದು ತೋರಿಸ್ತೀನಿ. ಯಾವ್ದಾದ್ರು ಟೆಂಪ್ಲೇಟ್ ಮೇಲೆ ಹೋದರೆ ಇಲ್ಲಿ ಸ್ಟಾರ್ ಅಂತ ಆಪ್ಷನ್ ಇದೆ. ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸ್ಟಾರ್ಡ್ ಕಾಂಟೆಂಟ್ ಅಂತ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ. ನಾನು ಅವಾಗಲೇ ಸ್ಟಾರ್ ಅಂತ ಏನು ಕ್ಲಿಕ್ ಮಾಡಿದೆ, ಅಲ್ಲಿ ಇದು ನಿಮ್ಮ ಫೋಲ್ಡರ್, ಇದು ನಿಮಗೆ ಪರ್ಸನಲೈಸ್ ಫೋಲ್ಡರ್. ನಾಳೆ ದಿನ ನಿಮ್ಗೆ ಯಾವ್ದಾದ್ರು ರೆಫರೆನ್ಸ್ ಬೇಕಾದಾಗ ಈ ಸ್ಟಾರ್ಡ್ ಕಾಂಟೆಂಟಲ್ಲಿ ಹೋದರೆ ನಿಮಗೆ ಮೋಸ್ಟ್ ಆಫ್ ದ ಕಾಂಟೆಂಟ್ ರೆಡಿಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಅಗೇನ್ ಕಸ್ಟಮೈಸ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಟೆಂಪ್ಲೇಟ್ ಕ್ಯಾಟಗರಿಲಿ ಏನೇನು ಆಪ್ಷನ್ ಅವೈಲೇಬಲ್ ಇತ್ತು ಇವಾಗೆಲ್ಲ ನೋಡಿದ್ದೀರಾ. ಸೊ ಮತ್ತೆ ವಾಪಸ್ ಹೋಮ್ ಪೇಜಿಗೆ ಬರೋಣ. ಸೊ ಹೋಮ್ ಪೇಜಲ್ಲಿ ಮತ್ತೆ ವಾಪಸ್ ಬಂದರೆ ಈಗ ಟೆಂಪ್ಲೇಟ್ಸ್ ಏನು ನೋಡಿದ್ವಿ, ಪ್ರಾಜೆಕ್ಟ್ಸ್ ಏನು ನೋಡಿದ್ವಿ, ಇಲ್ಲಿ ಬ್ರ್ಯಾಂಡ್ ಅಂತ ಒಂದು ಹೊಸ ಆಪ್ಷನ್ ಕ್ರಿಯೇಟ್ ಮಾಡಿದ್ದಾರೆ, ಅದೇನು ನೋಡೋಣ. ಸೊ ಬ್ರ್ಯಾಂಡ್ ಕಿಟ್ಸ್ ಅಂತ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸ್ಪೆಸಿಫಿಕ್ ಕಂಪ್ನಿ ಆಗಿರ್ಬೋದು, ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಡಿಸೈನ್ಸ್ ಇರುತ್ತೆ, ಬ್ರ್ಯಾಂಡ್ ಕಲರ್ಸ್ ಇರುತ್ತೆ. ಸೊ ಅದನ್ನು ಇಲ್ಲಿ ಫಾರ್ ಎಕ್ಸಾಂಪಲ್ ರೆಡ್, ವೈಟ್, ಯೂಟ್ಯೂಬ್ಗೆ ಈಗ ರೆಡ್ ಮತ್ತು ವೈಟ್ ಇದೆ. ಸೊ ಆ ಥರ ಆಪ್ಷನ್ಸ್ನ ಬರೀ ರೆಡ್, ವೈಟ್ ಯೂಸ್ ಮಾಡಿಕೊಂಡು ಏನೇನೆಲ್ಲ ಬ್ರ್ಯಾಂಡ್ ಕಿಟ್ಸ್ ಕ್ರಿಯೇಟ್ ಮಾಡ್ಬೋದು, ಆ ಥರದ್ದೆಲ್ಲ ಆಪ್ಷನ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಬ್ರ್ಯಾಂಡ್ ಕಿಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆಸ್ ಆಫ್ ನೌ ಇದು ಈ ಆಪ್ಷನ್ಸ್ ಬಂದು ನಿಮಗೆ ಕ್ಯಾನ್ವಾ ಪ್ರೋನಲ್ಲಿ ಮಾತ್ರ ಅವೈಲೇಬಲ್ ಇರೋದು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬ್ರ್ಯಾಂಡ್ ನಾಳೆ ದಿನ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರೋಗೆ ಅಪ್ಗ್ರೇಡ್ ಆಗಿ ನೀವು ಈ ವರ್ಷನ್ನ ಯೂಸ್ ಮಾಡ್ಬೋದು. ಸೊ ಮುಂದೆ ಮೂವ್ ಆಗೋಣ. ಸೊ ಬ್ರ್ಯಾಂಡ್ ಆಯಿತು, ಬ್ರ್ಯಾಂಡಿಂದ ಮುಂದೆ ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಇಲ್ಲಿ ಆ್ಯಪ್ಸ್ ಅಂತ ಇದೆ. ಸೊ ಮುಂದೆ ಆ್ಯಪ್ಸ್ ಅಂತ ಇದೆ, ಅಲ್ಲಿಗೆ ಹೋಗೋಣ. ಆ್ಯಪ್ಸಲ್ಲಿ ಏನಾಗುತ್ತೆ, ನಿಮ್ಗೆ ಇಲ್ಲಿ ಡೇ ಟು ಡೇ ವರ್ಕ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕ್ಯಾನ್ವಲ್ಲಿ ಏನು ಅವೈಲೇಬಲ್ ಇಲ್ಲ, ಕೆಲವು ಕಾಂಟೆಂಟ್ಸ್ ಕ್ಯಾನ್ವದಲ್ಲಿ ಅವೈಲೇಬಲ್ ಇಲ್ಲ ಅಂದಾಗ ಸೊ ಆ ಕಾಂಟೆಂಟನ್ನು ಈ ಕಂಪ್ನೀಸ್ ಏನಿದೆ, ಈ ಆ್ಯಪ್ ಕಂಪ್ನೀಸ್ ಏನಿದೆ, ಇವರು ನಿಮಗೆ ಕ್ಯಾನ್ವಾದಲ್ಲಿ ಮರ್ಜ್ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವು ಹೋದರೆ ಟ್ರೆಂಡಿಂಗ್ ಆ್ಯಪ್ಸ್ ಅಂತ ಇದೆ, ಇಲ್ಲಿ ನೋಡಿ. ಇಲ್ಲಿ ಡಿಸೈನ್ಸ್ ಮಾಡ್ಬೋದು, ರೆಪ್ಲಿಕೇಟ್, ಇಲ್ಲಿ ನೋಡಿ, ಇಲ್ಲಿ ಪ್ಯಾಟ್ರನ್ಸ್ ವಿತ್ ಇಮೇಜಸ್, ಗ್ರಾಫಿಕ್ಸ್ ಆ್ಯಂಡ್ ಟೆಕ್ಸ್ಟ್ ಅಂತ ಇದೆ. ಸೊ ಗ್ರಾಫಿಕ್ಸು, ಟೆಕ್ಸ್ಟ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ಈ ರೆಪ್ಲಿಕೇಟರ್ ಅನ್ನೋ ಒಂದು ಆ್ಯಪನ್ನು ಯೂಸ್ ಮಾಡ್ಬೋದು. ಕಲರ್ ಹಾರ್ಮೋನಿ ಅಂತ ಒಂದು ಆ್ಯಪ್ ಇದೆ, ಇಲ್ಲಿ ನಿಮಗೆ ಕಲರ್ ಸ್ಕೀಮ್ಸ್ ಅಂತ ಏನಿದೆ, ಇಲ್ಲಿ ನೋಡಿ, ಇಲ್ಲಿ ಮೋನೋಟೋನ್ ಕಲರ್ಸು, ಈ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿಕೊಂಡು ಹೇಗೆ ನೀವು ನಿಮ್ಮ ಡಿಸೈನ್ಸ್ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಈ ಆ್ಯಪ್ ಸಪೋರ್ಟ್ ಮಾಡುತ್ತೆ. ಮುಂದೆ ಹೋದರೆ ಲೋಗೋ ಡಿಸೈನ್ ಮಾಡೋದಕ್ಕೆ ಲೋಗೋ ಮೇಕರ್ ಅಂತಿದೆ. ಫ್ರೇಮ್ ಬ್ಲರ್ ಮಾಡೋದಕ್ಕೆ ಫ್ರೇಮ್ ಬ್ಲರ್ ಅಂತ ಒಂದು ಸಾಫ್ಟ್ವೇರ್ ಇದಿದೆ, ಆ್ಯಪ್ ಇದೆ. AI ಸ್ಟುಡಿಯೋ ಇದೆ, ವಾಯ್ಸ್ ನೋಡಿ ಇಲ್ಲಿ ರೆಕಾರ್ಡ್ ಮಾಡ್ಬೋದು. ಇದರಲ್ಲಿ ಕೆಲವು ಪೇಯ್ಡ್ ಇರುತ್ತೆ, ಕೆಲವು ಫ್ರೀ ಇರುತ್ತೆ. ಸೊ ಅದನ್ನು ನೀವು ನೋಡ್ಕೊಂಡು ಯೂಸ್ ಮಾಡಿ. ಸೊ ಇದ್ರ ಬಗ್ಗೆ ಇನ್ ಡೆಪ್ತಾಗಿ ಹೋಗೋಕ್ಕೋಗಲ್ಲ, ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ಯೂಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಬೇರೆ ಮಾರ್ಕೆಟಿಂಗ್ ಕಂಪ್ನೀಸು ಯಾವ ಆ್ಯಪ್ಸನ್ನು ಯೂಸ್ ಮಾಡ್ತಿದ್ದಾರೆ ಅಂತ, ಮೇಲ್ ಚಿಂಪ್ ಅಂತ ಒಂದು ಆಪ್ಷನ್ ಇದೆ, ಟ್ವಿಟರ್ನ ಯೂಸ್ ಮಾಡ್ತಿದ್ದಾರೆ, ಲಿಂಕ್ಡ್ಇನ್ ಯೂಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೀವು ಇದೇ ಕ್ಯಾನ್ವಾದಲ್ಲಿ ಇಂಟಿಗ್ರೇಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. Mondays.com ಅಂತಿದೆ. ಸೊ ಇದು ಮೋಸ್ಟ್ ಆಫ್ ದ ಕಂಪ್ನೀಸ್ ಯೂಸ್ ಮಾಡ್ತಾರೆ. Mondays.com ಅವರ ಡೇ ಟು ಡೇ ವರ್ಕನ್ನು ಯೂಸ್ ಮಾಡೋದಕ್ಕೆ Mondays.comನ ಯೂಸ್ ಮಾಡ್ತಾರೆ. ಮತ್ತು ಕ್ರಿಯೇಟಿವ್ ಟೀಮ್ಸ್ ಅವ್ರು ಏನೇನು ಯೂಸ್ ಮಾಡ್ತಾರೆ ಅದಕ್ಕೆ ರಿಲೇಟೆಡ್ ಎಲ್ಲ ಆ್ಯಪ್ಸ್ ಇದೆ, ಇಲ್ಲಿ ನೋಡಿ. HR ಟೀಮ್ಸ್ ಯಾವ್ದಾದ್ರು ಯೂಸ್ ಮಾಡ್ತಾರೆ ಅದು ರಿಲೇಟೆಡ್ ಎಲ್ಲ ಇದೆ. ಸೊ ಸೇಲ್ಸ್ ಟೀಮಿಗೆ ಬೇಕಾಗಿರೋದು ಯಾವುದಿದೆ, ಸೊ ನಿಮಗೆ ಯಾವ್ಯಾವ ಕಂಪ್ನಿ ನೀವು ಯಾವ್ಯಾವ
ಯೂಸರ್ ಆಗಿರ್ಬೋದು, ನಿಮಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಪ್ರಕಾರ ಇಲ್ಲಿ ಆ್ಯಪ್ಸ್ ಅವೈಲೇಬಲ್ ಇದೆ. ಸೊ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡಿ ಯೂಸ್ ಮಾಡಿ. ಸೊ ಕ್ಯಾನ್ವಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು ಡ್ರೀಮ್ ಲ್ಯಾಬ್ ಅಂತ. ಸೊ ರೀಸೆಂಟ್ಲಿ ಆ್ಯಡ್ ಆಗಿದೆ. ನಿಮಗೆ ಗೊತ್ತಿರ್ಬೋದು AI ಎಷ್ಟು ಇವಾಗ ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ ಹೋಗೋಣ ಡ್ರೀಮ್ ಲ್ಯಾಬ್ಗೆ. ಸೊ ವೆಲ್ಕಮ್ ಟು ಡ್ರೀಮ್ ಲ್ಯಾಬ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕ್ಯಾನ್ವಾ ಇದು. ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಗೊಂದು ಏನೋ ಒಂದು ಐಡಿಯಾ ಬಂತು. ಫಾರ್ ಎಕ್ಸಾಂಪಲ್, ಮೂನ್ ಮೇಲೆ ನಡ್ಕೊಂಡು ಹೋಗ್ತೀರಾ ಅಂತ ಕ್ಯಾಟ್. ಸೊ ಆ ಥರದ್ದೇನೋ ಒಂದು ನಿಮ್ಗೊಂದು ತಲೆಯಲ್ಲಿ ಒಂದು ಐಡಿಯಾ ಬಂತು. ಸೊ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ನೀವು ಕ್ಯಾನ್ವಾದಲ್ಲಿ ಹೋದ್ರೆ ಆ ಥರ ರಿಲೇಟೆಡ್ ಇಮೇಜಸ್ ಸಿಗದೆ ಇರ್ಬೋದು. ಆವಾಗ ಏನು ಮಾಡ್ಬೋದು, ಇಲ್ಲಿ ಈ ಸರ್ಚ್ ಬಟನ್ ಇದೆ, ಡಿಸ್ಕ್ರೈಬ್ ಆಪ್ಷನ್ ಏನಿದೆ, ಇಲ್ಲಿ ಹೋಗಿ ಕ್ಯಾಟ್ ವಾಕಿಂಗ್ ಆನ್ ಮೂನ್ ಸರ್ಫೇಸ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಟ್ ವಾಕಿಂಗ್ ಆನ್ ಮೂನ್ ಸರ್ಫೇಸ್ ಅಂತ ಟೈಪ್ ಮಾಡಿ ಕ್ರಿಯೇಟ್ ಕೊಟ್ರೆ ಇಲ್ಲಿ ನೋಡಿ, ನಿಮ್ಗೆ ಒಂದಷ್ಟು ಆಪ್ಷನ್ಸ್ ಕ್ರಿಯೇಟ್ ಆಗ್ತಿದೆ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4. ಇದೆಲ್ಲ ನಿಮಗೆ ದಿಸ್ ಇಸ್ ಓನ್ಲಿ ಪಾಸಿಬಲ್ ನಿಮಗೆ AI ಇಂದ. ಸೊ ನಿಮ್ಗೆ ಏನು ನಿಮ್ಮ ಇಮ್ಯಾಜಿನೇಷನ್ ಏನು ಬೇಕಾದ್ರೂ ಆಗಿರ್ಬೋದು, ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ಡ್ರೀಮ್ ಲ್ಯಾಬ್ನ ನೀವು ಯೂಸ್ ಮಾಡಿಕೊಂಡು ಈ ಇಮೇಜಸ್ನ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಇದರಲ್ಲಿ ಏನಾದ್ರು ಡಿಸೈನ್ ಮಾಡ್ತಿದ್ರೆ ಆ ಡಿಸೈನಿಂಗಿಗೆ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲೂ ಕೆಲವು ಆಪ್ಷನ್ಸ್ ಇದೆ. ನೀವು ಇಮೇಜಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಏನಾದ್ರು ಡಿಸೈನಿಂಗ್ ಎಕ್ಸ್ಟ್ರಾ ಏನಾದ್ರು ನೀವು ಕ್ರಿಯೇಟಿವ್ ಟಚ್ ಕೊಡಬೇಕಾದ್ರೆ ಅದನ್ನ ಮಾಡ್ಬೋದು. ವೇರಿಯಸ್ ಆಪ್ಷನ್ ಇದೆ. 16:9 ಬೇಕಾ, 1:1 ಬೇಕಾ? ಸೊ ನಿಮ್ಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಈ ಡೈಮೆನ್ಷನ್ಸ್ ಅನ್ನು ಯೂಸ್ ಮಾಡ್ಕೊಬೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್, ಫ್ರೀ ವರ್ಷನ್ ಅಲ್ಲಿ ಇಲ್ಲಿ ಅವಾಗಲೇ 20 ಅಂತ ಇತ್ತು, ಇವಾಗ ಇಲ್ಲಿ 19 ಆಗಿದೆ. ಸೊ ಒಂದಿಂದಲೇ ನೀವು ಆಕ್ಚುಲಿ 19 ಅಷ್ಟೇ ಯೂಸ್ ಮಾಡಕ್ ಸಾಧ್ಯ. ಇನ್ ಕೇಸ್ ನೀವೇನಾದ್ರು ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ಆಪ್ಷನ್ ಸಿಗುತ್ತೆ. ಸೊ ಬೇಸ್ಡ್ ಆನ್ ನಿಮಗೆ ನೀವು ಯಾವ ಪ್ಯಾಕೇಜ್ ತಗೊಂಡಿರ ಅದ್ರ ಮೇಲೆ ನಿಮಗೆ ಕ್ರಿಯೇಟ್ ಮಾಡೋ ಎಷ್ಟು ನಂಬರ್ ಸಿಗುತ್ತೆ ಅದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇವತ್ತು ನೀವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಬರೀ 19 ಅಷ್ಟೇ. ಸೊ 19 ಮೋರ್ ಐಡಿಯಾಸನ್ನ ನೀವು ಜನರೇಟ್ ಮಾಡ್ಬೋದು. ಸೊ ಡ್ರೀಮ್ ಲ್ಯಾಬ್ ಆಪ್ಷನ್ ನೋಡಿದ್ರಿ ಏನಿದೆ ಅಂತ. ಸೊ AI ಇಂದ ಏನೇನು ಪಾಸಿಬಿಲಿಟೀಸ್ ಇದೆ ಎಲ್ಲ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಬ್ಯಾಕ್, ಹೋಮ್ ಪೇಜ್ಗೆ ಹೋಗೋಣ. ಸೊ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಹೋಮ್ ಪೇಜಲ್ಲಿ ನೀವೇನೇನೆಲ್ಲ ಕಲ್ತ್ರಿ ಅನ್ನೋದು ನೋಡಿದ್ರಿ. ಹೋಮ್ ಪೇಜ್ ಆಯಿತು, ಇಲ್ಲಿ ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ನೋಡಿದ್ವಿ. ಸೊ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಅದನ್ನ ನೋಡಿದ್ವಿ. ಟೆಂಪ್ಲೇಟ್ಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದನ್ನ ನೋಡಿದ್ವಿ. ಬ್ರ್ಯಾಂಡ್ ಅಗೇನ್ ಇದು ಪೇಡ್ ವರ್ಷನ್ ಇದು ನೋಡಿದ್ವಿ. ಸೊ ಆ್ಯಪ್ಸ್ ಅಲ್ಲಿ ಏನೇನು ಡಿಫ್ರೆಂಟ್ ಆ್ಯಪ್ಸ್ ಇಂಟಿಗ್ರೇಟ್ ಮಾಡ್ಕೊಂಡು ನೀವು ಡಿಸೈನ್ ಮಾಡೋದು ನೋಡಿದ್ವಿ. ಸೊ ಡ್ರೀಮ್ ಲ್ಯಾಬ್ ನೋಡಿದ್ವಿ, AI ಇಂದ ಹೇಗೆ ಇಮೇಜಸ್ ಜನರೇಟ್ ಮಾಡ್ಬೋದು ಅಂತ. ಸೊ ಇದೆಲ್ಲ ನೀವು ಇಷ್ಟೊತ್ತು ಕಲ್ತಿದ್ದು ಒಂದು ಬೇಸಿಕ್ ವರ್ಷನ್ಸ್ ಆಫ್ ಕ್ಯಾನ್ವಾ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.